ನಾವ್ ಎಷ್ಟೇ ರೀತಿ ಅಡ್ಗೆಗಳನ್ನ ಮಾಡ್ಕೊಂಡ್ರು ಬಿಸಿ ಬಿಸಿ ಅನ್ನದ ಮೇಲೆ ರಸಂ ಅಥವಾ ತಿಳಿಸಾರನ್ನ ಹಾಕೊಂಡ್ ತಿಂತಾ ಇದ್ರೆ ಎರಡು ತೂತ್ ಎಕ್ಸ್ಟ್ರಾನೇ ತಿಂತೀವಿ ಅಲ್ವಾ. ಇದು ಉಡುಪಿ ಶೈಲಿಯ ತಿಳಿಸಾರು ಅಥವಾ ರಸಂ ರೆಸಿಪಿ. ಕುಕ್ಕರ್ಗೆ ತೊಗರಿಬೇಳೆನ ಹಾಕಿ ತೊಳ್ಕೊಂಡು ಮುಳುಗುವಷ್ಟು ನೀರು, ಎಣ್ಣೆ, ಅರ್ಶನ ಹಾಕಿ 3 ರಿಂದ 4 ವಿಸಿಲ್ನ ಕೂಗಿಸಿಟ್ಕೊಳ್ಳಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ತೊಗರಿಬೇಳೆ, ಧನಿಯಾಕಾಳು, ಜೀರಿಗೆ, ಕಾಳು ಮೆಣಸು, ಮೆಂತ್ಯೆ, ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಬಾಡಿಸ್ಕೊಂಡು ತುರ್ಕೊಂಡಿರೋ ಒಣಕೊಬ್ಬರಿನ ಹಾಕಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಬಿಸಿ ಹಾರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡರ್ ಮಾಡಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡು ಕಟ್ ಮಾಡಿರೋ ಟೊಮೆಟೊ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ತುರ್ಕೊಂಡಿರೋ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ, ಬೆಲ್ಲನ ಹಾಕಿ 2 ನಿಮಿಷ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಂಡು ನಂತರ ಕುಕ್ಕರ್ ಅಲ್ಲಿ ಬೇಯಿಸಿದ್ದ ತೊಗರಿಬೇಳೆಯ ನೀರನ್ನ ಮಾತ್ರ ಹಾಕೊಳ್ಳಿ. ಇದಕ್ಕೆ ರುಬ್ಬಿ ಪೌಡರ್ ಮಾಡಿಟ್ಟಿದ್ದ ರಸಂ ಪೌಡರ್ನ 2 ಟೇಬಲ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಬ್ಯಾಡಿಗೆ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು ಕುದಿತಿರೋ ರಸಂಗೆ ಇದನ್ನ ಹಾಕಿ ಜೊತೆಗೆ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ರಸಂ ಅಥವಾ ತಿಳಿಸಾರು ತಯಾರಾಗುತ್ತೆ. ಇದನ್ನ ಬಿಸಿ ಬಿಸಿ ಅನ್ನ, ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ.